ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದ್ರಿ? ನಾನು ಆರಾಮದಿನಿ ನೋಡಿರಿ ಫ್ರೆಂಡ್ಸ್. ನೀವು ಆರಾಮದ್ರಿ ಅಂತ ಹೇಳಿ ನಾನು ಅನ್ಕೊತೀನಿ ರೀ. ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನೋಡಿರಿ ಫ್ರೆಂಡ್ಸ್, ಬ್ಲಾಗ್ನಲ್ಲಿ ಏನಿದೆ ಎಲ್ಲ ನೋಡ್ಕೊರಿ. ಮತ್ತು ಇವತ್ತು ರೆಸಿಪಿನೂ ಶೇರ್ ಮಾಡ್ತಾಯಿದ್ದೀನಿ. ಯಾವ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಮುಂದೆ ನೋಡಿರಿ, ನಿಮಗೆ ಗೊತ್ತಾಗುತ್ತಾ. ಮತ್ತು ಸ್ಕೀಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಾಚ್ ಮಾಡಿರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ನಲ್ಲಿ ಹೇಳಬೇಕು, ಹೇಳಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿರಿ. ಬರೋದು ನೋಟಿಫಿಕೇಷನ್ ನಿಮ್ಗೆ ಸಿಗ್ತಾ ಇರ್ತೀರಿ ಫ್ರೆಂಡ್ಸ್ ನಂದು. ಮತ್ತು ಸ್ಕೀಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ನಾನು ಬ್ಲಾಗ್ನಲ್ಲಿ ನಾನು ಮಾರ್ಕೆಟ್ ಹೋಗೋದಿದ್ರಿ. ಇವತ್ತು ಮಾರ್ಕೆಟ್ ಹೋಗಬೇಕು. ಮತ್ತು ಮನೆ ಕೆಲಸ ಅಂತ ಇವತ್ತು ಭಾಳ ಐತೆ ರೀ. ಅದು ಎಷ್ಟು 10-12 ವರ್ಷದ ಹಿಂದೆ ನಾನು ಮದುವೆಯಾಗಿ, ನಂದು ಈಗ 12 ವರ್ಷ ಆಗಿದ್ರಿ. 11 ವರ್ಷ ರನ್ನಿಂಗ್ ರೀ. ಹಾಗಾಗಿ ಅವಾಗ ನಂದು ಮದುವೆ ಆಗಿರೋ ಮುಂಚೆ ನಾನು ಇದು ನಂದು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದಲ್ಲ, ಆವಾಗ ನಾನು ಬಟ್ಟೆ ಹೊಲಿಯೋದು ಅದಕ್ಕಂಥೇಳಿ ನಮ್ಮ ಮಮ್ಮಿ ಮಷಿನ್ ತೊಗೊಂಡಿದ್ರು, ರಾಟಿ. ಅದು ತೊಗೊಂಡಿದ್ರಲ್ಲ. ಮತ್ತು ಆಮೇಲೆ ನನ್ನ ಮದುವೆ ಆಗಿಂದ ಅದು ಯಾರಿಗೂ ಹೊಲಿಯೋದು ಇಂಟ್ರೆಸ್ಟ್ ಇಲ್ಲ, ನಾನೇ ಹೊಲಿತಿದ್ದೆ. ಮತ್ತು ಹಾಗಾಗಿ ಅದು ಬಿಟ್ಟಿವಿ. ಇಷ್ಟು ದಿನದಿಂದ ಹಾಗೆ ಇತ್ತದು. ನಾನು ಮತ್ತೆ ನಮ್ಮ ಮಮ್ಮಿಗೆ ಹೇಳಿದೆ, ಇದು ನಮ್ಮ ತಮ್ಮನ ಮಿಸಸ್ ಅವರು ಹೊಲಿತಾರೆ, ಎಲ್ಲ ಬರುತ್ತೆ ಅವ್ರಿಗೆ. ಹಾಗಾಗಿ ನಾನು ಅವ್ರಿಗಂದೆ, ಅವ್ರಿಗೆ ಬರುತ್ತಾ ಮತ್ತು ತೆಗೀರಿ, ಮತ್ತು ಏನಾರು ಹೊಲಿಯೋದು ಅದು ಇಂಟ್ರೆಸ್ಟ್ ಇದ್ದರೆ ಹೊಲೀಲಿ ಅಂಥೇಳಿ ನಾನು ಅಂದೆ. ಅವರು ಹ್ಞೂ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಮ್ಮ ಪಪ್ಪನ ಜೊತೆ ಹೋಗಿ ಎಲ್ಲಾದ್ರೂ ಮಷಿನ್ದು ಸಾಮಾನು ತರಬೇಕು. ಮತ್ತು ಅದರೊಳಗೆ ಏನೇನಿದೆ ಫಸ್ಟ್ ನನಗೆ ರಿಪೇರಿ ನನಗೆ ಸ್ವಲ್ಪ ಅಷ್ಟಕ್ಕಷ್ಟು ಬರ್ತ್ರಿ ಎಲ್ಲ. ಫಸ್ಟ್ ನಾನು ನಮ್ಮ ಮಮ್ಮಿ ಏನಂದ್ರು, ತೊಗೊಂಡೋಗಿ ಶಾಪಿಗೆ ತೊಗೊಂಡೋಗಿ ತೋರಿಸಿಂದ ನಿಮ್ಗೆ ಗೊತ್ತಾಗಿದ್ರೆ ಇದು ಮಾಡಂತ ಹೇಳಿದರು. ನಾನೇನಂದೆ, ನನಗೆಲ್ಲ ಗೊತ್ತೈತೆ ಮಾಡೋದು, ನನಗೆ ಏನೇನು ಬೇಕು ಅದ್ರ ಸಾಮಾನು ಏನೇನು ಬೇಕು ಎಲ್ಲ ತೊಗೊಂಬಂದು ಹಾಕ್ತೀನಿ. ಹಾಕಿಂದ ಅದು ಮತ್ತೆ ಸರಿಯಾಗಿಲ್ಲ ಅಂತಂದರೆ ನಾನು ಮಷಿನ್ ತೊಗೊಂಡು ಹೋಗ್ತೀನಿ ಅಂತಂದೆ. ಯಾಕಂದರೆ ಬಂದಿಲ್ಲ ಅಂದರೆ ತೊಗೊಂಡು ಹೋಗ್ಬೇಕು ರೀ. ಬಂತಂದ್ರೆ ಯಾಕೆ ತೊಗೊಂಡು ಹೋಗ್ಬೇಕು, ಮತ್ತು ಅದಕ್ಕೆ ಚಾರ್ಜ್ ಮಾಡ್ತಾರೆ ಜಾಸ್ತಿ. ಹಾಗಾಗಿ ನಾನು ಬೇಡ, ಇಷ್ಟು ನಾನಂತೂ ಮಾಡ್ಕೊತೀನಿ. ಸ್ವಲ್ಪ ಹೊಲಿಗೆ ಸರಿಗೆ ಬಿದ್ದಿಲ್ಲ ಅಂದರೆ ಹೋಗಿ ತೊಗೊಂಬರೋಣ ಅಂಥೇಳಿ ಹಿಂಗೆ ಅಂದಿರಿ ನಮ್ಮ ಮಮ್ಮಿಗೆ. ಆಯ್ತು ಬಿಡು ಅಂತಂದರು. ಈಗ ನೋಡಿರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಲ್ಲಿ ನೋಡಿರಿ. ಇವತ್ತು ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊತೀನಿ ರೀ ಫ್ರೆಂಡ್ಸ್. ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹೇಳಬೇಕು. ನೋಡಿರಿ ಫ್ರೆಂಡ್ಸ್, ನಾನು ಟೆರಿಸ್ ಮೇಲೆ ಬಂದೀನಿ. ಎಷ್ಟು ಕೂಲಾಗಿ ಎಷ್ಟು ಮಸ್ತ್ ಕಾಣಕತ್ತೀರಿ. ಒಂಥರ ಮನಸ್ಸಿಗೆ ಭಾಳ ಇದು ಅನಿಸಿತ್ರಿ. ನಾವು ಯಾವಾಗಾರ ಬರಲಿ ಟೆರಿಸ್ ಮೇಲೆನ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಮ್ಮೂರಾಗಿರಲಿ ಮತ್ತು ಇಲ್ಲಿ ಇರಲಿ, ಎಲ್ಲಾದರೂ ಅಷ್ಟೇ ರೀ. ನನಗೆ ಇಷ್ಟ ರೀ ಭಾಳ. ಈ ಥರ ವಾತಾವರಣ ಇದ್ರೆ ನನಗೆ ಭಾಳ ಇಷ್ಟ ರೀ. ಅಲ್ಲೇ ನಮ್ಮೂರಾಗೂ ನೋಡಿರಿ, ನಾನು ಸ್ವಲ್ಪ ಜಾಸ್ತಿ ಮಾತಾಡೋದು ಏನಾರು ಇರಲಿ, ನಾನು ಟೆರಿಸ್ ಮೇಲೆನ ಬಂದು ನಾನು ಮಾತಾಡ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನೀವು ಸಪೋರ್ಟ್ ಮಾಡಕತ್ತೀರಿ. ಇನ್ನೂ ಸ್ವಲ್ಪ ನನಗೆ ಸಪೋರ್ಟ್ ಮಾಡಿರಿ, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ. ನನ್ನ ವೀಡಿಯೋಸ್ಗೆ ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹೇಳಿ. ಚಲೋ ಕಮೆಂಟ್ ಮಾಡ್ತೀರಿ, ನನಗೂ ಭಾಳ ಇಷ್ಟ ಆಗುತ್ತೆ ನಿಮ್ಮ ಕಮೆಂಟ್ ಓದೋಕೆ. ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫುಲ್ ಲೆಂತ್ ಆಗಿಬಿಡ್ತ್ರಿ. ಓಕೆ ಫ್ರೆಂಡ್ಸ್, ಬರ್ರಿ, ಕರ್ಕೊಂಡು ಹೋಗ್ತೀನಿ ಇವತ್ತು. ಈಗ ನೋಡಿ ಫ್ರೆಂಡ್ಸ್, ನಾನು ಮತ್ತು ನಮ್ಮ ಪಪ್ಪ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಅದು ಮಷಿನ್ ಹೊರಗೆ ತಂದಿನಲ್ಲ, ಅದು ತೊಗೊಂಬಂದ್ರೆ ಮತ್ತು ಸಾಮಾನು ತರಬೇಕು ರೀ. ಅದು ಮಷಿನ್ದು ಏನೇನು ಬೇಕು, ಮತ್ತು ಸ್ವಲ್ಪ ಮಾರ್ಕೆಟ್ನಲ್ಲಿ ಮತ್ತು ಬೇರೆ ಶಾಪ್ಗೆ ಹೋಗೋದೈತೆ. ಹಾಗಾಗಿ ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ತೋರಿಸ್ತೀನಿ ರೀ ಬ್ಲಾಗ್ನಲ್ಲಿ. ಸ್ಕೀಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ವಾಚ್ ಮಾಡಿರಿ. ಬರ್ರಿ ಫ್ರೆಂಡ್ಸ್, ಹೋಗೋಣ. ಬಿಸಿಲಂತರೂ ಸಿಕ್ಕಾಪಟ್ಟೆ ಇದೆ ರೀ, ಭಾಳ ಬಿಸಿಲೈತೆ. ಈಗ ಪಪ್ಪ ನಾನು ಹೋಗ್ತಾಯಿದ್ದೀವಿ ನೋಡಿರಿ ಫ್ರೆಂಡ್ಸ್, ಮಾರ್ಕೆಟ್ಗೆ ಎಂಟ್ರಿ ಆಗಿವಿ. ಈಗ ಹೋಗಿ ಮತ್ತು ಶಾಪಿಗೆ ಹೋಗ್ತೀನಿ. ಅದು ಮಷಿನ್ ಶಾಪಿಗೆ ಎಲ್ಲ ಸಾಮಾನು ಅವ್ರ ಹತ್ರ ಸಿಗುತ್ತಂತ. ಪಪ್ಪ ಯಾರಿಗೂ ಅವ್ರ ಫ್ರೆಂಡ್ ಕೇಳಿದ್ರು, ಇಲ್ಲಿ ಇದೆ ಬಾ ಅಮ್ಮ, ಗೊತ್ತಿದೆ ಅಂತ ಹೇಳಿದರು ಪಪ್ಪ. ಹಾಗಾಗಿ ಇಲ್ಲಿ ಶಾಪಿಗೆ ಬಂದೀವಿ. ಮತ್ತು ಇದು ಬಾಬಿನ್ ತೊಗೊಂಡಿನಿ. ಇದು ಡರ್ಬಿ ಮಷಿನ್ ಅಲ್ರಿ ನಮ್ಮದು. 16 ನಂಬರ್ ಸೂಜಿ ಮತ್ತು 18 ನಂಬರ್ ಸೂಜಿ ಕೊಡುತ್ತಂತ್ರಿ ಇದಕ್ಕೆ. ಇವರು ಡರ್ಬಿ ಮಷಿನ ರಿಪೇರಿ ಮಾಡಕತ್ತಾರೆ ನೋಡ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ ನಾನು ಮಷಿನ್ ಆಯಿಲ್ ತೊಗೊಳಕತ್ತೀನಿ. ಏನೇನು ಬೇಕು ಎಲ್ಲ ನನಗೆ ಗೊತ್ತಿದ್ದು ನಾನು ತೊಗೊಳ್ತಾ ಇದ್ದೀನಿ. ಮತ್ತೇನಾರ ಅದು ಮೇಜರ್ ಪ್ರಾಬ್ಲಮ್ ಇತ್ತಪ್ಪ ಅಂದರೆ ತೊಗೊಂಬಂದು ಇಲ್ಲಿ ಮಾಡಿಸ್ಬೇಕು ರೀ ಇವ್ರಿಗೆ. ನಾನು ಹೇಳೀನಿ ಅವ್ರಿಗೆ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಮಷಿನ್ ಸೂಜಿ ತೊಗೊಂಡಿನಿ 16, 18
ಮತ್ತು ಅದು ಇದು ಸೈಡ್ ಹಾಕೋದು ಪಿನ್ ಕ್ಲಿಪ್ ಹೋಗಿತ್ತು ರೀ, ಅದು ತೊಗೊಂಡಿನಿ. ಮತ್ತು ಬೆಲ್ಟ್ ತೊಗೊಂಡಿನಿ ಮಷಿನ್ದು, ಮತ್ತು ಆಯಿಲ್ ತೊಗೊಂಡಿನಿ, ಮಾರ್ಕರ್ ತೊಗೊಂಡಿನಿ ಫ್ರೆಂಡ್ಸ್. ಎಲ್ಲ ನನಗೆ ಏನೇನು ಬೇಕು, ಕೇಸ್, ಬಾಬಿನ್, ಒಟ್ಟು ಮಷಿನ್ಗೆ ರಿಲೇಟೆಡ್ ಅದಕ್ಕೆ ಏನೇನು ಬೇಕು ಅದೆಲ್ಲ ಸಾಮಾನು ತೊಗೊಂಬಿಟ್ಟಿನಿ. ಅದು ಇಷ್ಟು ದಿನ ಆತಲ್ರಿ, ಎಲ್ಲಿ ಬೇಕಲ್ಲಿ ಹೋಗ್ಬಿಟ್ಟಾವ. ಸರಿಸಿ ಅದು ನಟ್ ಅಂತೂ ಫುಲ್ ಹೋಗ್ಬಿಟ್ಟಿದ್ವು. ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟು ಈಗ ಬಂದೀನಿ ಫ್ರೆಂಡ್ಸ್, ಮಷಿನ್ ಕಡೆಗೆ ತೆಗೆದು. ಈಗ ನೋಡಿರಿ ಫ್ರೆಂಡ್ಸ್, ಏನೇನು ಬೇಕೆಲ್ಲ ತೊಗೊಂಡಿನಿ. ಮತ್ತು ನಾನು ಮತ್ತು ನಮ್ಮ ಪಪ್ಪ ಮತ್ತು ಸ್ವಲ್ಪ ಇದು ಜ್ಯುವೆಲ್ರಿ ಶಾಪ್ಗೆ ಹೋಗ್ಬೇಕು ರೀ. ನಮ್ಮ ಮಮ್ಮಿಗೆ ಇದು ಕಾಲುಂಗ್ರ ಬೇಕಾಗಿತ್ತು ರೀ. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ಜ್ಯುವೆಲ್ರಿ ಶಾಪ್ಗೆ ಹೋಗ್ತೀನಿ. ಅದು ತೊಗೊಂಬ ಅಂತ ಹೇಳ್ಯಾರ. ಅದು ಸುತ್ತ ರಿಂಗ್ ಇದ್ರೆ ತೊಗೊಂಬ, ಇದು ಜಾಯಿಂಟ್ ರಿಂಗ್ ಐತ್ರಿ. ನಮ್ಮ ಮಮ್ಮಿಗೆ ಸಪ್ರೇಟ್ ಬೇಕಂತ್ರಿ ರಿಂಗ್, ಈ ಥರ ಬೇಡ, ಕೇಳ್ಕೊಂಬರ್ರಿ ಅಂತ ಹೇಳಿದ್ರು. ಹಾಗೆ ಕೇಳ್ಕೊಂಡು ಫೋಟೋ ತೆಗ್ಸ್ಕೊಂಡು ಬಂದಿರಿ. ಮತ್ತು ಅದು ಬೇಡ ಅಂದರೆ ಮತ್ತೆ ವಾಪಸ್ ಕಳಿಸ್ತಾರೆ ನಮ್ಮ ಮಮ್ಮಿ. ಹಾಗಾಗಿ ಅವ್ರಿಗೆ ತೋರಿಸಿ, ಅದು ಬ್ಯಾಡ ಬಿಡು, ಚಲೋ ಆಯ್ತು ನೀವು ತೊಗೊಂಬಂದಿಲ್ಲ ಅಂತ ಹೇಳಿದ್ರು. ಮತ್ತು ಬೇಕ್ರಿಗೆ ಬಂದ್ವಿ. ಮಕ್ಕಳಿಗೆ ಬರೋ ಮುಂದೆ ಬರ್ತೀನಿ ಅಂತೇಳಿ ಹಠ ಮಾಡಾಕತ್ತಿದ್ರು. ಬೇಡ ನೀವು ಮನೆಯಾಗಿರ್ರಿ, ನಾವು ಏನಾರು ತೊಗೊಂಬರ್ತೀವಿ ಅಂಥೇಳಿ ಹೇಳಿ ಬಂದಿದ್ವಿ. ಮತ್ತು ಐಸ್ ಕ್ರೀಮ್ದು ನೆನಪಾತು. ಐಸ್ ಕ್ರೀಮು ಬರೀ ಐಸ್ ಕ್ರೀಮ್ ತೊಗೊಳಕ್ಕೆ ಬಂದು ನಮ್ಮ ಪಪ್ಪ ನೋಡ್ರಿ ಮಕ್ಕಳಿಗೆ ಇಷ್ಟೆಲ್ಲ ತೊಗೊಂಬಿಟ್ಟಾರೆ. ದಿನ ಡೈಲಿ ಇದೇ ನಡೆದಿತ್ತು ರೀ ಇವ್ರದ್ದು. ನಮ್ಮ ಪಪ್ಪ ಸ್ವಲ್ಪ ಹೊರಗೆ ಹೋದರೆ ಸಾಕು, ನಾನು ಏನು ತೊಗೊಂಬರ್ತೀನಿ ಅಂಥೇಳಿ ನನ್ನ ಮಗಳು ಮತ್ತು ನನ್ನ ಮಗ ಇಬ್ಬರು ಮತ್ತು ನಮ್ಮ ತಮ್ಮನ ಮಗ ಸುಫಿಯಾನ್ ಕಲೆ ಬಿದ್ದುಬಿಡ್ತಾರೆ ರೀ ಅವ್ರಿಗೆ. ಒಟ್ಟು ಹೊರಗೆ ಹೋದ್ರೆ ಏನಾರ ಒಂದು ಐಸ್ ಕ್ರೀಮ್ ಅಂತೂ ಕಂಪಲ್ಸರಿ ಬೇಕು ನೋಡಿರಿ ಅವ್ರಿಗೆ. ಈಗ ನೋಡಿರಿ ಫ್ರೆಂಡ್ಸು, ಈಗ ಬಿಸಿಲು ಭಾಳ ಐತಲ್ಲ, ಕೇಳ್ತಾರೆ ಮಕ್ಳು ಇರಲಿ ಬಿಡಮ್ಮ ಅಂಥೇಳಿ ಅಪ್ಪ ಕಡ್ಸಕತ್ತಾರ. ಬೇಡ ಪಿತ್ತಾಗೋದು ಬೇಡ ಬಿಡಂದ್ರೆ ಈಗ ನೋಡಿರಿ ಫ್ರೆಂಡ್ಸ್, ಐಸ್ ಕ್ರೀಮ್ ತೊಗೊಂಡಾರ, ಮತ್ತು ಕಪ್ ಐಸ್ ಕ್ರೀಮ್ ತೊಗೊಂಡಾರ. ಚಾಕ್ಲೇಟ್ ಅಂತೂ ಇವತ್ತು ತೊಗೊಂಡಿಲ್ರಿ. ನಿನ್ನೆ ರಾತ್ರಿಗೆ ಚಾಕ್ಲೇಟ್ ತೊಗೊಂಬಂದಾರ ನಮ್ಮ ತಮ್ಮ. ಹಾಗಾಗಿ ಚಾಕ್ಲೇಟ್ ಬೇಡ, ಬರೀ ಐಸ್ ಕ್ರೀಮ್ ಅಷ್ಟೇ ತೊಗೋ ಅಂತ ಹೇಳಿದ್ರು. ಮತ್ತು ಏನೇನು ಬೇಕು ನಿನ್ಗೆ ನೋಡಮ್ಮ ಅಂತಂದರು. ನನಗಂತೂ ಏನು ಬೇಡ ಅಂತಂದ್ರೆ ನಮ್ಮ ಪಪ್ಪ ಕೇಳಿಲ್ಲ. ಮತ್ತು ನನಗೋಸ್ಕರ ಚಕ್ಲಿ ಮತ್ತು ಬನ್ನು ಮತ್ತು ಬಿಸ್ಕೆಟ್, ಬೂಂದಿ ಅದೆಲ್ಲ ತೊಗೊಂಬಂದಾರ. ಮತ್ತು ಯಾವ್ದು ನಿನ್ಗೆ ಇಷ್ಟ ಆಗುತ್ತೆ ನೋಡಂದ್ರು. ಮತ್ತು ಸ್ವೀಟ್ ನೋಡಿರಿ ಎಷ್ಟು ಸೂಪರಾಗಿದ್ದಾವೆ. ಈಗಂತೂ ಬಿಸಿಲು ಭಾಳ ಐತಿ. ಇದು ನೋಡಿರಿ ಫ್ಲವರ್ದು ಎಷ್ಟು ಮಸ್ತಿದೆ, ಪೇಡ ಟೈಪ್ ರೀ ಇದು. ಅಷ್ಟು ನನಗಂತೂ ಭಾಳ ಇಷ್ಟ ಆಯ್ತು ಇದು. ನಾನಂತೂ ಈಗಂತೂ ತೊಗೊಂಡಿಲ್ಲ, ಸ್ವೀಟ್ ಸ್ವಲ್ಪ ಕಡಿಮೆ ಮಾಡೀನಿ ರೀ ಈಗ ನಾನು. ಹಾಗಾಗಿ ನಾನು ಇದು ತೊಗೊಂಡಿಲ್ಲ. ನೋಡಿರಿ ಐಸ್ ಕ್ರೀಮು, ಕಪ್ ಐಸ್ ಕ್ರೀಮ್ ಮತ್ತು ಚಕ್ಲಿ ಮತ್ತು ಬನ್ನು ಎಲ್ಲ, ಈ ಬಿಸ್ಕೆಟ್ ಎಲ್ಲ ತೊಗೊಂಡಿವಿ ನೋಡಿರಿ ಫ್ರೆಂಡ್ಸ್. ಈಗ ನಾವು ಈಗೆಲ್ಲ ತೊಗೊಂಡಿವಿ. ಬಿಲ್ ಮಾಡಾಕತ್ತಾರೆ ನೋಡಿರಿ ಫ್ರೆಂಡ್ಸ್. ಬಿಲ್ ಮಾಡಿಂದ ಈಗ ನಾವು ಹೋಗೋದ್ರಿ. ಯಾರಿಗೆ ಕೊಡಕತ್ತಾರೆ ರೀ, ಅವ್ರು ಕೊಟ್ಟಿಂದ ನಮ್ಮದು ಬಿಲ್ ನೆಕ್ಸ್ಟ್. ಆವಾಗ ಈಗ ನೋಡಿರಿ ಫ್ರೆಂಡ್ಸ್, ನಮ್ಮದು ಬಿಲ್ ಮಾಡಿದರು. ಈಗ ದುಡ್ಡು ಕೊಟ್ಟು ಈಗ ನಾವು ಹೋಗ್ತೀವಿ ನೋಡಿರಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಶಾಪಿಗೆ ಹೋಗ್ಬೇಕು ರೀ, ಪಪ್ಪದು ಮಮ್ಮಿದು ಮತ್ತು ಟ್ಯಾಬ್ಲೆಟ್ ಇದಾವ್ರಿ ತೊಗೊಳೋದು. ಅಲ್ಲೇ ಒಂದು ಹೋಗೋಣ ಅಂಥೇಳಿ ಅಲ್ಲಿ ಹೋಗಕತ್ತೀವಿ. ಈಗ ಇಲ್ಲಂತರೂ ಇಷ್ಟು ತೊಗೊಂಡಿವಿ, ಬಂದಿವಿ. ನಮ್ಮ ಪಪ್ಪರ್ಗೆ ನಾವೆಲ್ಲರೂ ಬಂದಿವಲ್ಲ, ಭಾಳ ಖುಷಿ ಆಗ್ಬಿಟ್ಟಿದ್ರಿ ಅವ್ರಿಗೆ. ಭಾಳ ದಿನದಿಂದ ಕರೆಯಾಕತ್ತಿದ್ರು. ಹಾಗಾಗಿ ಈಗ ನಾ ಬಂದಿದ್ದಿಲ್ಲಲ್ಲ, ಈಗ ಬಂದೀವಿ. ಮಕ್ಳಿಗಂತೂ ಭಾಳ ಜೀವ ಮಾಡ್ತಾರೆ. ಯಾರಾದರೂ ಇರಲಿ, ನಾನು ಇರ್ತಾರಲ್ರಿ, ಅವ್ರು ಭಾಳ ಜೀವ ಮಾಡ್ತಾರೆ ಮಕ್ಕಳಿಗೆ. ಅಜ್ಜಿ ತಾತ ಇಷ್ಟು ದಿನ ಆಯ್ತು ಸೂಟಿಯಾಗಿ ಬರ್ತಾರಲ್ರಿ, ಎಲ್ಲರೂ ಭಾಳ ಎಂಜಾಯ್ ಮಾಡ್ತಾರೆ ರೀ ಅವ್ರ ಮಕ್ಕಳ ಜೊತೆ. ಈಗ ನೋಡಿ ಫ್ರೆಂಡ್ಸ್, ನಾನು ಮತ್ತು ನಮ್ಮ ಪಪ್ಪ ಮತ್ತೆ ಹೋಗ್ತಾಯಿದ್ವಿ. ಇಲ್ಲಿ ಮೆಡಿಕಲ್ ಬಂದೀವಿ ರೀ. ಪಪ್ಪಗೆ ಟ್ಯಾಬ್ಲೆಟ್ ಅದು ಬೇಕಂತ್ರಿ, ಈಗ ತೊಗೊಂಡು ಮತ್ತೆ ಹೋಗೋದು ನೋಡಿರಿ ಫ್ರೆಂಡ್ಸ್. ಏನೇನಿದೆಯಲ್ಲ ತೋರಿಸ್ತೀನಿ ರೀ ನಾನು. ಮತ್ತು ಏನೇನು ತೊಗೊತೀವಿ ಅಂಥೇಳಿ ಅದನ್ನು ತೋರಿಸ್ತೀನಿ ರೀ. ಇಷ್ಟೆಲ್ಲ ಇದಾವೆ ನೋಡಿರಿ. ಈಗ ನೋಡಿರಿ ಫ್ರೆಂಡ್ಸ್, ಅವರು ಕೊಡಕತ್ತಾರ ಟ್ಯಾಬ್ಲೆಟ್ ಅದು. ನಾನು ಇಲ್ಲಿ ಮತ್ತು ನಮ್ಮ ಮಕ್ಕಳಿಗೆ ಬ್ರಷ್ ನೋಡಾಕತ್ತೀನಿ. ಸಾಫ್ಟ್ ಬೇಕು ರೀ, ಹಾಗಾಗಿ ನನಗಿದೇನು ಸರಿ ಅನಿಸಿಲ್ಲ. ಡಿಸೈನ್ ಅಷ್ಟೇ ಇದ್ದರೆ ಮತ್ತು ಸಾಫ್ಟ್ ಇದ್ದಿಲ್ಲ, ಹಾಗಾಗಿ ಬೇರೆದು ನೋಡಾಕತ್ತೀನಿ ನಾನು. ಮತ್ತು ನನಗೆ ಸ್ವಲ್ಪ ಫೇಸ್ ವಾಶ್ ಬೇಕಾಗಿತ್ತು, ಅದು ನೋಡ್ತಾಯಿದ್ದೀನಿ ಯಾವತ್ತು ಚಲೋ ಐತೆ ಅಂಥೇಳಿ ನೋಡಿ ತೊಗೋಬೇಕು ರೀ. ಒಂದು ಬ್ರಷ್ ಬೇಕು, ಮರ್ತು ಬಂದುಬಿಟ್ಟಿನಿ ರೀ ನಾನು. ಬ್ರಷ್ ತಂದಿಲ್ಲ ಊರ್ಲಿಂದ, ಮೊನ್ನೆ ಹೋದಾಗ ಬಿಟ್ಟು ಬಂದುಬಿಟ್ಟಿನಿ ರೀ. ಮತ್ತೆ ತೊಗೊಂಬಂದಿದ್ದೆ, ಮತ್ತೆ ಹೋಗಿಬಿಟ್ಟು ಬಂದೀನಿ. ಪಪ್ಪ ಬೇರೆ ತೊಗೊಂಬಿಡು ಅಂತಂದರು. ನೋಡಿರಿ ಫ್ರೆಂಡ್ಸ್, ನೀಮ್ ತುಳಸಿ ಅಂತ್ರಿ ಇದು ಫೇಸ್ ವಾಶ್. ಇದು ಒಂದು ತೊಗೊಂಡಿನಿ. ಪಿಂಪಲ್ಸ್ ಅಂತೂ ಭಾಳ ಆಗ್ಬಿಟ್ಟಾವ ಫೇಸಿಗೆ. ಈಗ ಬಿಸಿಲು ಭಾಳ ಐತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಕಾಣಿಸಕತ್ತಾವ್ರಿ. ಪಿಗ್ಮೆಂಟೇಷನ್ ಕಾಣಿಸುತ್ತೆ ನನಗೆ, ಸ್ವಲ್ಪ ಪಿಂಪಲ್ಸನ್ನು ಕಾಣಿಸಕತ್ತ. ಅದಕ್ಕಾಗಿ ಇದು ತೊಗೋ, ಚಲೋ ಐತೆ ಅಂದ್ರೆ ಪಪ್ಪ, ಅದು ತೊಗೊಂಡೆ. ಮತ್ತು ಈಗ ನೋಡಿರಿ ಫ್ರೆಂಡ್ಸ್, ನಾವು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗ್ತಾ ನಿಮ್ಗೆ ಮಾತಾಡ್ಕೊತಾನೆ ಹೋಗ್ತೀನಿ. ಅಂದರೆ ಮಾತಾಡೀನಿ, ಅದು ಸೌಂಡ್ ಭಾಳ ಇತ್ತಲ್ಲ, ಹಾಗಾಗಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ನಾನು. ಈಗ ನೋಡಿ ಫ್ರೆಂಡ್ಸ್, ಈಗ ಮನೆಗೆ ಹೋಗಿಂದ ಮಕ್ಕಳಂತೂ ಫುಲ್ ವೇಟ್ ಮಾಡಕತ್ತಾರ. ಕಾಲ್ ಮಾಡಿದ್ರು, ಯಾವಾಗ ಬರಾಕತ್ತೀರಿ ಮಮ್ಮಿ ಅಂಥೇಳಿ. ಪಪ್ಪಗೆ ಕಾಲ್ ಮಾಡಿದ್ರು, ಈಗ ಬರಾಕತ್ತೀವಿ ಅಂತಂದರು. ಈಗ ನೋಡಿರಿ ಫ್ರೆಂಡ್ಸ್, ನಾವು ಹೋಗಬೇಕು.
ಹೊಟ್ಟೆ ಅಂತೂ ಫುಲ್ ಹಸಿವಾಗ್ಬಿಟ್ಟೈತೆ ರೀ. ಊಟ ಈಗ ಏನು ಮಾಡ್ತಾರೆ ನೋಡ್ಬೇಕು ರೀ. ಹೋಗಿ ಇದು ಅಡುಗೆ ಏನು ಮಾಡಕತ್ತಾರ ನೋಡಿ, ಮತ್ತು ಅಡುಗೆ ಮಾಡಿಲ್ಲ ಅಂದರೆ ಕ್ಲಿಪ್ ತೊಗೊಂಡು ತಿನ್ನಿರಿ ಅಡುಗೆದು. ಇಲ್ಲಾಂದರೆ ಮತ್ತು ಏನೂ ಇಲ್ಲ ರೀ. ನೋಡೋಣ ಏನೇನಿದೆ ಅಂಥೇಳಿ ನಮ್ಮ ಕಿಚನ್ ಒಳಗೆ ಸ್ಪೆಷಲ್ ಇವತ್ತು ನಮ್ಮ ಲಂಚಿಗೆ ಏನೇನು ದೇವ್ರು ನಮ್ಗೆ ಊಟ ಕೊಡ್ತಾರೆ ನೋಡೋಣ. ಹೌದಿಲ್ಲ ರೀ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಪಪ್ಪ ಮತ್ತು ಇನ್ನೊಂದು ಟ್ಯಾಬ್ಲೆಟ್ ಮರ್ತು ಬಂದುಬಿಟ್ಟಿತ್ತು ರೀ. ಮರ್ತು ಬಂದಿದ್ರು, ಹಾಗಾಗಿ ಮತ್ತೆ ಅವರು ಹೋಗ್ತಾ ಇದ್ದಾರೆ. ಮತ್ತು ನಾನೀಗ ಬಂದೆ ಮನೆಗೆ. ಬಂದು ಎಷ್ಟು ನೋಡಿರಿ ಫ್ರೆಂಡ್ಸ್, ಭಾಳ ಗಿಡ ಇದಾವಲ್ಲ, ಹಾಗಾಗಿ ಭಾಳ ಕೂಲಾಗಿ ಕಾಣಿಸುತ್ತಾ. ಇದು ಅಂತೂ ಈಗ ನೋಡಿರಿ, ನಾನು ಪಪ್ಪ ಏನೇನು ಸಣ್ಣದು ಚಿಕ್ಕದು ಒಂದು ನರ್ಸರಿ ಮಾಡ್ಯಾರ ನೋಡಿರಿ, ತೋರಿಸ್ತೀನಿ ಯಾವ್ದು ಮಾಡ್ಯಾರ ಅಂಥೇಳಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ಪ್ಲಾಂಟ್ಸ್ ಎಷ್ಟು ಮಸ್ತ್ ಇದ್ರೆ ಇದು ಇಷ್ಟು ಸಣ್ಣ ಕಾಣಿಸಕತ್ತಲ್ಲಿ, ಇಷ್ಟು ಅಗ್ಲ ಆಗ್ತಾವ್ರಿ ಎಲ್ಲಿ. ಇದು ನೋಡಿರಿ ಸಣ್ಣ ಪಾಕೆಟ್ ಒಳಗೆ ಎಷ್ಟು ಹಾಲಿನ ಪಾಕೆಟ್ ರೀ. ಇದ್ರೊಳಗೆ ಎಷ್ಟು ಮಸ್ತ್ ಪ್ಲ್ಯಾಂಟ್ಸ್ ಹಾಕ್ಯಾರ ನೋಡಿರಿ ಪಪ್ಪ. ಗ್ರೀನ್ರಿ ಅಂದರೆ ಭಾಳ ಇಷ್ಟ ರೀ ಅವ್ರಿಗೆ, ನನಗೂ ಭಾಳ ಇಷ್ಟ ರೀ. ಹಾಗಾಗಿ ನೋಡಿರಿ ಫ್ರೆಂಡ್ಸ್, ಈಗ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಮಕ್ಕಳಂತೂ ಫುಲ್ ವೆಯ್ಟ್ ಮಾಡಕತ್ತಾರ ಐಸ್ ಕ್ರೀಮ್ಗೋಸ್ಕರ ರೀ. ಅವರು ಐಸ್ ಕ್ರೀಮ್ ಅಂದರೆ ಅಷ್ಟು ಇದು ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ನೋಡಿರಿ ಜೂಲಿ ಕುಂತಾಳ, ನಂಗೆ ನೋಡಕತ್ತಾಳ. ನನಗೆ ಯಾಕೋ ರೀ ಈಕಿ ಭಾಳ ಜೀವ ಮಾಡಕತ್ತಾಳ ರೀ ಈಕಿ. ನಮ್ಮ ಮಮ್ಮಿಗೆ ಭಾಳ ಇಷ್ಟ ರೀ ಈಕಿ ಜೂಲಿ. ಈಕಿನ ಹೆಸ್ರು ಜೂಲಿ ನೋಡಿರಿ ಫ್ರೆಂಡ್ಸ್. ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗಿದೆ ನೋಡಿರಿ ಫ್ರೆಂಡ್ಸ್. ಈಗ ನಾನು ಒಳಗೆ ಹೋಗ್ತಾಯಿದ್ದೀನಿ, ತಾನೂ ಬರ್ತಾಳ. ಈಗ ನಾವು ಒಳಗೆ ಬಂದೀವಿ ಫ್ರೆಂಡ್ಸ್. ಈಗ ಮನೆಗೆ ಬಂದಿಂದ ಎಷ್ಟು ನಿಧಾನ ಎಲ್ಲೆಷ್ಟರ ದೂರ ಅಡ್ಡಾಡಿ ಬರ್ರಿ. ಮನೆಗೆ ಬಂದಿದ್ದ ಅದು ಬೇರೆನಾ ರೀ, ಅದು ಒಂಥರ ಎಷ್ಟು. ಈಗ ನೋಡಿರಿ ಫ್ರೆಂಡ್ಸ್, ನಾನು ಇಲ್ಲಿ ಇಟ್ಟೀನಿ, ಮಕ್ಕಳು ಆಟ ಆಡಕತ್ತಾರ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲರೂ ಎದ್ದು ಬಂದುಬಿಡ್ತಾರೆ ನೋಡಿರಿ. ಈಗ ನೀವೇ ನೋಡಿರಿ ಹೆಂಗೆ ಮಾಡ್ತಾರೆ ನೋಡಿರಿ ಇವರು. ನೋಡಿರಿ ಎಲ್ಲರ ಮಗ ಸುಫಿಯಾನ್, ಮಗಳು ನೋಡಿರಿ ಎಲ್ಲರೂ ಬಂದಾರ. ಇವರು ಐಸ್ ಕ್ರೀಮ್ ಅಂದ್ರೆ ಅಷ್ಟಿದ್ದು ಜೀವ ರೀ ಇವ್ರಿಗೆಲ್ಲರಿಗೂ. ಎಲ್ಲರೂ ತೊಗೊಂಬಿಟ್ಟಾರೆ ನೋಡಿರಿ ಐಸ್ ಕ್ರೀಮ್. ನಮ್ಗಂತೂ ಒಂದು ಉಳಿಸಿಲ್ಲ, ಎಲ್ಲರೂ ಇವರೇ ಎರಡು ತೊಗೊಂಬಿಡ್ತಾರೆ ರೀ. ಈಗ ನೋಡಿರಿ ಐಸ್ ಕ್ರೀಮ್ ಎಂಜಾಯ್ ಮಾಡಕತ್ತಾರೆ ಇವರು. ಮತ್ತು ಇವತ್ತು ಅಡುಗೆ ಏನೇನಿದೆ ಮತ್ತು ಮಷಿನ್ದು ನಾನು ತೊಗೊಂಬಂದಿನಲ್ಲ, ಏನೇನು ಮಾಡಬೇಕು ಎಲ್ಲ ನೋಡೋಣ. ಈಗ ನೋಡಿರಿ ಫ್ರೆಂಡ್ಸ್, ಮಕ್ಕಳು ಬಂದಾರ. ಮತ್ತು ನನಗೆ ಐಸ್ ಕ್ರೀಮ್ ನನಗೆ ಒಂದು ಕಪ್ ತಂದು ಕೊಟ್ಟಳು ಮಗಳು, ಐಸ್ ಕ್ರೀಮ್ ತಿನ್ನು ಮಮ್ಮಿ ಅಂಥೇಳಿ. ಈಗ ನಾನು ಇದು ಐಸ್ ಕ್ರೀಮ್ ಎಂಜಾಯ್ ಮಾಡಕತ್ತೀನಿ, ನೀವು ಎಂಜಾಯ್ ಮಾಡಿರಿ. ಮತ್ತು ಇಷ್ಟಂತೂ ಮಕ್ಳಿಗೆ ತಂದೀವಿ, ಅಲ್ಲಿ ತೋರಿಸ್ತೀನಿ ಏನೇನಿದೆ ಅಂಥೇಳಿ. ಈಗ ನೋಡಿರಿ ಎಲ್ಲ ತೆಗೆದು ಹೋಗಿ ಒಂದು ಬಕೆಟ್ನಾಗ ಹಾಕಿಡೋದ್ರಿ. ಎಲ್ಲ ಸ್ನ್ಯಾಕ್ಸ್ ಮಕ್ಳಿಗೆ ಯಾವಾಗ ಬೇಕೋ ಅದು ತೊಗೊಂಡು ತಿಂತಾರೆ ರೀ ಅವರು. ಇಲ್ಲಾಂದರೆ ಅಂಗಡಿಗೆ ಬಿಸಿಲಾಗ ಹೋಗೋಣ ಅಂಥೇಳಿ ಕಲೆ ಬಿದ್ದುಬಿಡ್ತಾರೆ ರೀ. ಹಾಗಾಗಿ ಪಪ್ಪ ಎಲ್ಲ ತೊಗೊಂಬಿಟ್ಟಾರೆ ಅವ್ರಿಗೆ ಹಗಲೆಲ್ಲ ಹೋಗೋದಂಥೇಳಿ ಇಷ್ಟು ತೊಗೊಂಬಿಟ್ಟಾರೆ ರೀ. ಮತ್ತು ಐಸ್ ಕ್ರೀಮ್ ಅಂತೂ ಎಂಜಾಯ್ ಮಾಡಾಕತ್ತೀನಿ, ಭಾಳ ಚಲೋ ಐತ್ರಿ ಐಸ್ ಕ್ರೀಮ್ ತಿಂದು ಮತ್ತು ಮನೆಗೆ ಹೋಗಿ ಅದು ಮಷಿನ್ದು ಏನೇನಿದೆ ಎಲ್ಲ ನೋಡ್ಕೊತೀನಿ ರೀ. ಎಲ್ಲ ತೊಗೊಂಬಂದಿನಿ ಎಲ್ಲ. ಮತ್ತು ಅದು ಸಾಮಾನು ಫಿಕ್ಸ್ ಮಾಡಬೇಕು, ಇಲ್ಲಾಂದರೆ ಹುಡುಗರು ಎಲ್ಲಿ ಬೇಕಲ್ಲಿ ಇದು ಮಾಡ್ತಾರೆ. ಈಗ ನೋಡಿರಿ ಫ್ರೆಂಡ್ಸ್, ಅಷ್ಟಾದ್ರೂ ಇಲ್ಲಿ ಬಂದು ಕುಂತಾರೆ ರೀ ಐಸ್ ಕ್ರೀಮ್ ತಿಂದು. ಈಗ ನೋಡಿರಿ ಫ್ರೆಂಡ್ಸ್, ನಾನು ಯಾವ್ಯಾವ ಸಾಮಾನು ಇದ್ದಿಲ್ಲ ಎಲ್ಲ ತೊಗೊಂಬಂದಿನಿ. 2 ಮಾರ್ಕರ್ ತೊಗೊಂಬಂದಿನಿ, ಮಷಿನ್ ಆಯಿಲ್ ತೊಗೊಂಬಂದಿನಿ, ಮತ್ತು ಇದು ಬಾಬಿನ್ ಮತ್ತು ಕೇಸ್, ಮಷಿನ್ದು ಬೆಲ್ಟ್ ತೊಗೊಂಬಂದಿನಿ. ಇದು ಸೂಜಿ ಮತ್ತು 12 ನಂಬರ್ದು ಸೂಜಿ ಮತ್ತು 18 ನಂಬರ್ ಸೂಜಿ ತೊಗೊಂಬಂದಿನಿ. ಇದು ಬೆಲ್ಟ್ ತೊಗೊಂಬಂದಿನಿ ರೀ ಫ್ರೆಂಡ್ಸ್. ಏನೇನು ಮಷಿನ್ಗೆ ಎಲ್ಲ ಸಾಮಾನು ಹೋಗಿದ್ವು ಅದೆಲ್ಲ ತೊಗೊಂಬಂದಿನಿ ರೀ. ಕೇಸ್ ಮತ್ತು ಬಾಬಿನು, ಮತ್ತು ಇನ್ನೂ ಒಂದು ಇದು ಮೇನಾಗಿ ಇದು ಹೊಲಿತೀವಲ್ಲ ಬಟ್ಟೆ, ಅದ್ರದ್ದು ಕ್ಲಿಪ್ ಹೋಗಿತ್ತು, ಅದು ಒಂದು ತೊಗೊಂಬಂದಿನಿ. ಎಲ್ಲ ತೊಗೊಂಬಂದಿನಿ ನೋಡಿರಿ. ಫಿಕ್ಸ್ ಮಾಡೋದು ಈಗ ಚಾಲೂ ಆಗುತ್ತಿಲ್ಲ, ನೋಡೋಣ ರೀ. ಅವ್ರಿಗೆ ಹೇಳಿ ಬಂದಿನಿ ನಾನಂತೂ ಇಷ್ಟು ಹಾಕಿ ನೋಡ್ತೀನಿ ರೀ, ಅದು ಚಾಲೂ ಆಗಿಲ್ಲ ಅಂದ್ರೆ ನಾನು ತೊಗೊಂಬರ್ತೀನಿ ಅಂತ ಹೇಳೇ ಬಂದೀನಿ ರೀ ಅವ್ರಿಗೆ. ಆಯ್ತು ತಗೋರಿ ಮೇಡಮ್, ಹಾಗೆ ಮಾಡಿರಿ ಅಂತಂದ್ರೆ ಅವರು. ಈಗ ನೋಡಿರಿ ಐಸ್ ಕ್ರೀಮ್ ತಿಂದು ಹೆಂಗೆ ಹಚ್ಕೊಂಡಾಳು ನೋಡಿರಿ ಈಕಿ ನಮ್ಮ ಜಾರು ಮೇಡಮ್. ಮತ್ತು ಇತ್ತನ ಅಷ್ಟೇ ರೀ ಸುಪ್ಪಿ. ಇಲ್ಲಿ ನೋಡಿರಿ ಸುಫಿಯಾನ ಎಷ್ಟು ಹಂಗೆ ಹಚ್ಕೊಂಡಾನ. ಇತ್ತಗನ ಒರೆಸಿನಿ ರೀ. ಮುಖ ತೊಳ್ಕೊಂಬರ್ರಿ ಅಂದರೆ ಒಲ್ಲೆ ಅಂತಾರೆ ರೀ ಇವರು. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟು ತೊಗೊಂಬಂದಿನಿ. ಎಲ್ಲ ಜೋಡ್ಸದ್ರಿ. ಈಗ ಜೋಡಿಸಿ ಈಗ ಅಡುಗೆ ಮಾಡಾಕತ್ತಾರೆ ನೋಡಿರಿ. ಈಗ ಇದು ಆಲೂಗಡ್ಡೆ ಪಲ್ಯ ರೀ. ಇದ್ರೊಳಗೆ ಒಂದು ಚಮಚ ದೊಡ್ಡ ಚಮಚದಿಂದ 1 ಚಮಚ ಆಯಿಲ್ ಹಾಕ್ಯಾರ. ಆಲೂಗಡ್ಡೆ ಮತ್ತು ಇದು ಈರುಳ್ಳಿ ಮತ್ತು ಕೊತ್ತಂಬರಿ, ಇದು ಮತ್ತೇನು ಕರಿಬೇವು ಹಾಕಿವ್ರಿ. ಹಾಕಿ ಚೆನ್ನಾಗಿ ಇದು ವಾಶ್ ಮಾಡಿಕೊಂಡು ಎಲ್ಲ ನೀರು ಈ ಥರ ತೆಗೆದು ಈಗ ಇದ್ರೊಳಗೆ ಹಾಕೋದು ನೋಡಿರಿ ಫ್ರೆಂಡ್. ಭಾಳ ರುಚಿಯಾಗುತ್ತೆ ರೀ. ನಿಮ್ಗೆ ಇಷ್ಟ ಆದರೆ ರೆಸಿಪಿ ಟ್ರೈ ಮಾಡಿರಿ. ಬೇಸಿಕ್ ರೆಸಿಪಿನ ಇದು. ಯಾರಿಗೂ ಬರಂಗಿಲ್ಲ ರೀ, ಅವ್ರು ಈ ಥರ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಇದು ಅನ್ನ ಮತ್ತು ಬೇಳೆ ಜೊತೆ ಭಾಳ ಸೂಪರಾಗಿ ಕಾಂಬಿನೇಷನ್ ಮಸ್ತ್ ಆಗುತ್ತೆ ರೀ. ನೀವು ಮಾಡಿರಿ, ಒಮ್ಮೆ ಮಾಡಿ ನೋಡಿ ಗೊತ್ತಾಗುತ್ತೆ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಇಷ್ಟಂತೂ ಅವ್ರು ಮಾಡ್ಯಾರ. ಏನೇನು ಹಾಕ್ತಾರೆ ಇದಕ್ಕೆ ಮಸಾಲೆ ನೋಡಿರಿ, ಬೇಸಿಕ್ ಮಸಾಲೆ ಹಾಕಿ ಮಾಡಂತ ಹೇಳಿ ನಾನು. ಈಗ ಅರಿಶಿನ 1 ಚಮಚ ಹಾಕ್ಯಾರ. 1 ಚಮಚ ಧನಿಯಾ ಮಸಾಲ ಹಾಕ್ಬೇಕು ರೀ. ಮತ್ತು ನೋಡಿರಿ 1 ಚಮಚ ಧನಿಯಾ ಮಸಾಲ ಹಾಕ್ಯಾರ. ಮತ್ತೇನೇನು ಹಾಕ್ತಾರೆ ನೋಡಿರಿ ಫ್ರೆಂಡ್ಸ್ ನೀವೇ. ಈಗ ನೋಡಿ ಮತ್ತು ಖಾರದ ಪುಡಿ ರೀ, 1 ದೊಡ್ಡ ಚಮಚದಿಂದ ಖಾರ ಪುಡಿ. ಇದು
ಮನೆಗೆ ಮಾಡಿದ್ದ ರೀ ಖಾರ ಪುಡಿ ಎಷ್ಟು ಮಸ್ತ್ ಕಲರ್ ಬಂದಿತ್ತು ನೋಡ್ರಿ. ಕಲ್ಲು ಉಪ್ಪು ರೀ ಇವ್ರು ಜಾಸ್ತಿ ಕಲ್ಲು ಉಪ್ಪು ಯೂಸ್ ಮಾಡ್ತಾರೆ, ಸಣ್ಣದ ಉಪ್ಪು ಯೂಸ್ ಮಾಡೋಂಗಿಲ್ಲ ಇವರು, ಅವ್ರಿಗೆ ಇಷ್ಟ ಇಲ್ಲ ಅಂತ ನಮ್ಮ ಮಮ್ಮಿಗೆ. ಈಗ ನೋಡಿ ಫ್ರೆಂಡ್ಸ್ ಬೇಳೆ ಸಾರು ರೆಡಿ ಆಗಿದೆ, ಮತ್ತು ಪ್ಲೇನ್ ರೈಸ್ ಮಾಡ್ಯಾರ ಅದನ್ನು ರೆಡಿ ಆಗಿದೆ. ಭಾಳ ಬಿಸಿ ಐತ್ರಿ, ಇಡೋಕ್ಕೂ ಆಗೋಲ್ದು. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನ್ಯಾಗ ಮಾಡಿದ್ದಾರೆ, ಮತ್ತು ಕೊತ್ತಂಬರಿ ಪೇಸ್ಟನ್ನ ಇದ್ರೊಳಗೆ ಹಾಕಿ ಇಟ್ಬಿಡ್ತಾರೆ ನಮ್ಮ ಮಮ್ಮಿ. ಈಗ ನೋಡಿ ಎಲ್ಲ ಹಾಕಿ ಮತ್ತು ಕೊತ್ತಂಬರಿ ಹಾಕ್ಬೇಕ್ರಿ ಇದಕ್ಕೆ. ಈಗ ನೋಡಿ ತೊಳೆದಿಟ್ಟಾರ, ಮತ್ತು ಇನ್ನೊಂದ್ಸಲ ಲೀಡ್ ಸ್ವಲ್ಪ ಸ್ವಚ್ಛಾಗಿ ತೊಳ್ಕೊಂಡು ಮುಚ್ಚಬೇಕ್ರಿ, ಏನಾರು ಅಡ್ಡಾಡಿರ್ತಾರೆ ಅಂದಮೇಲೆ. ಹಾಗಾಗಿ ನೋಡಿರಿ ಫ್ರೆಂಡ್ಸ್, ಇದು ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಆಗಿಂದ 1-2 ನಿಮಿಷ ಹಾಗೆ ಬಿಟ್ಟಿದ್ರು, ಮಿಕ್ಸ್ ಮಾಡಿದ್ದಿಲ್ಲ. ಈಗ ಮಿಕ್ಸ್ ಮಾಡಕತ್ತಾರ. ಮಿಕ್ಸ್ ಮಾಡಿಂದ ಇದಕ್ಕೆ ಏನೇನು ಮತ್ತು ಕೊತ್ತಂಬರಿ ಹಾಕ್ಬೇಕ್ರಿ, ಕೊತ್ತಂಬರಿ ಹಾಕ್ತಾರೆ. ಕೊತ್ತಂಬರಿ ಹಾಕಿಂದ ಈಗ ನೋಡಿರಿ ತೋರಿಸ್ತೀನಿ ನಿಮ್ಗೆ. ಮಿಕ್ಸ್ ಮಾಡಿಂದ ಭಾಳ ರುಚಿ ಆಗುತ್ತೆ ರೀ, ಟೇಸ್ಟ್ ಅಂತೂ ಫುಲ್ ಮಸ್ತಾಗಿತ್ತು. ಲಂಚಿಗೆ ಇಷ್ಟು ರೆಡಿ ಮಾಡ್ಯಾರ. ಸ್ವಲ್ಪ ನೀರು ಹಾಕ್ಯಾರ, ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಈಗ ನೋಡಿ ಫ್ರೆಂಡ್ಸ್, ಇದು ಮಷಿನ್ ರೆಡಿ ಮಾಡಾಕತ್ತೀನಿ. ಎಲ್ಲ ಸಾಮಾನು ತಂದಿನಲ್ರಿ, ಎಲ್ಲ ಜೋಡಿಸ್ಕೋಬೇಕಿದು. ಜೋಡಿಸಿಂದ ಇದು ರೆಡಿಯಾಗಿಂದ ಮತ್ತು ಹೊಲಿಗೆ ಹಾಕಿ ನೋಡ್ತೀನಿ ರೀ, ಹೊಲಿದು ನೋಡ್ತೀನಿ. ಚಲೋ ಆದರೆ ಸರಿ, ಇಲ್ಲಾಂದರೆ ತೊಗೊಂಡು ಹೋಗಿ ಕೊಡ್ತೀನಿ ರೀ ಫ್ರೆಂಡ್ಸ್. ಇದೇನು ಮೈನರ್ ಇದೆ ಅಂತ ಅನ್ಸುತ್ತೆ ರೀ ನನಗೆ. ಇದು ಹಿಂಗೆ ಈ ಥರ ನಾವು ಕಲ್ಕೋಬೇಕ್ರಿ. ನಮ್ಗೆ ಬಂದಿಲ್ಲ ಅಂದರೆ ನಾನು ನೋಡಿ ಕಲಿಬೇಕ್ರಿ. ಕಲ್ತ್ರೆ ಎಲ್ಲ ಬರ್ತೀರಿ, ಕಲ್ತಿಲ್ಲ ಅಂದರೆ ಏನೂ ಬರೋಂಗಿಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟೆಲ್ಲ ತೊಗೊಂಬಂದು ಎಲ್ಲ ಜೋಡಿಸ್ಬೇಕು. ಇಲ್ಲಾಂದರೆ ಮಕ್ಕಳು ಏನು ಮಾಡ್ತಾರೆ, ಆಟ ಆಡೋಕೆ ತೊಗೊಂಡ್ಬಿಡ್ತಾರೆ ಸಾಮಾನು, ಮತ್ತೆ ಹೋಗಿ ತೊಗೊಂಬರ್ಬೇಕಾಗುತ್ತೆ. ಎಲ್ಲ ರೆಡಿ ಮಾಡೀನಿ, ಸ್ವಚ್ಛಾಗಿ ಒರೆಸೀನಿ ರೀ. ಮಷೀನು 10 ವರ್ಷದಿಂದ ಈಗ ಮಷೀನ್ ತೊಗೊಂಡಿನಿ, ಎಷ್ಟು ಹೊಸದಾಗಿ ಕಾಣ್ಸಾಕತ್ತೀರಿ. ಈಗ ನೋಡಿರಿ ಫ್ರೆಂಡ್ಸ್, ಹೊಲಿಗೆ ಎಷ್ಟು ಮಸ್ತ್ ಸೂಪರಾಗಿ ಬಂದಾವ. ಫಸ್ಟ್ ಹಾಕಿದ್ದು ಹೊಲಿಗೆ ನೋಡ್ತೀನಿ ರೀ, ಸರಿ ಬಂದಿಲ್ರಿ, ಆಯಿಲೆಲ್ಲ ಆಗಿದೆ. ಈಗ ನೋಡಿರಿ ಫ್ರೆಂಡ್ಸ್, ನೆಕ್ಸ್ಟ್ ಇದು ಹೊಲ್ದು ನೋಡೀನಿ, ಭಾಳ ಮಸ್ತಾಗಿದ್ರಿ, ಭಾಳ ಖುಷಿ ಆಯ್ತು ರೀ. ನಾನೇ ರಿಪೇರಿ ಮಾಡೀನಿ ಅಂಥೇಳಿ ನನಗೆ ಒಂಥರ ಹೆಮ್ಮೆನ ಆಯ್ತು. ನನಗೆ ಬರುತ್ತಂತಲ್ಲ, ಮೈನರ್ ರಿಪೇರಿನೂ ಮಾಡ್ಬೋದು. ಏನಾರ ಚಿಕ್ಕದ ರಿಪೇರಿ ಇದ್ದರೆ ನಾವು ಮಾಡಿಕೊಂಡು ಈ ಥರ ಮಾಡ್ಬೋದು. ಮನ್ಸಿಗೆ ಭಾಳ ಖುಷಿ ಆಗುತ್ತೆ ರೀ. ಮಷಿನ್ ಆಯಿಲ್ ಇದು ಏನು ಮಾಡಕತ್ರಿ ಇಲ್ಲೇ 8 ದಿನಕ್ಕೊಂದ್ಸರಿ ಇದು ಆಟ ನೋಡ್ರಿ. ಸುಫಿಯಾನ್ ಅಂತರು ಜಾರುಗೂ ಕಲೆ ಬಿದ್ದುಬಿಟ್ಟಾರ, ಅದೆಲ್ಲ ಊರಿಗೆ ಹೊಂಟೇನೇನು? ಯಾವಾಗ ಬರ್ತಿ? ಏನು ಗುಲಾಬ್ ಜಾಮೂನ್? ವಾವ್, ಇಲ್ಲಿ ನೋಡ್ರಿ ಟೈಗರ್ ಅಂತಿದು. ಟೈಗರ್ ಯಾರ್ದು? ಜಾರುದ ನಿಂದ? ಮಸ್ಲಿ ಅಲ್ಲ, ಫಿಶ್ ಅದು. ಫಿಶ್ ಏನದು? ನೀ ಏನಂದು ಹೇಳ? ಇದು ಏನು? ಫಿಶ್ ಅಲ್ಲ, ಫಿಶ್. क्या बोला बोल? फिश बोले? हाँ, ये फिश और टाइगर है. ये क्या ಇದು ಏನೈತೆ? ಗುಲಾಬ್ ಜಾಮೂನ್, ಮಂಡಾಳ, ಚುರುಮುರ ಮಂಡಾಳ. ಇವಿಷ್ಟು ತೊಗೊಂಡಾರ ನೋಡ್ರಿ ಆಟ ಆಡಕ್ಕೆ. ಮತ್ತಿಷ್ಟು ಇಲ್ಲೇ ಸಾಮಾನು ಇದಾವ. ಇಲ್ಲೇ ನೋಡ್ರಿ ಫ್ರೆಂಡ್ಸ್, ಜಿಮ್ಮಿ ಜಿಮ್ಮಿ ಅಲ್ಲ, ಕೊಮೋಲಿಕಾ ಅಂತ ನೋಡ್ರಿ ಆಕೆ ಹೆಸರು. ಇಲ್ಲೇ ನಮ್ಮನ್ ಕುಂತಾನ, ಏನೋ ನೋಡಕತ್ತಾನ್ರಿ. ಇಲ್ಲಿ ನೋಡ್ರಿ ಎಷ್ಟು ಸಾಮಾನು ಹಾಕ್ಯಾರ ಇವರು. ಇಲ್ಲಿಷ್ಟು ಹಾಕಿರೇನು? ಎಲ್ಲ ಕ್ಲೀನ್ ಮಾಡ್ರಿ. ಅದ ಆಟ ಆಡಿಂದ ಎಲ್ಲ ಕ್ಲೀನ್ ಮಾಡ್ಬೇಕೇನ? ಹಾಂ, ಎಲ್ಲ ತೆಗೀರಿ ಆಮೇಲೆ. ಹೋಗಿ ನೀನು ಜಳಕ ಮಾಡಿ ರೆಡಿಯಾಗಿ ಹೋಗ. ಹೆಂಗಾಗಿ ನೋಡಾಗ ನೋಡಿ, ಮುಖ ನೋಡಿ ನಿಂದು ಹೆಂಗಾಗಿತ್ತು. ಮೊಬೈಲ್ ನೋಡಿ. ಯಾಕೆ ಹೋಗ್ತಿ? ಬೇಡ ಬೇಡಪ್ಪಿ, ಬೇಡಪ್ಪಿ. ಈಗ ನೋಡಿ ನಾನು ಹೊರಗೆ ಬಂದೀನಿ. ಕ್ಲೈಮೇಟ್ ಅಂತೂ ಭಾಳ ಕೂಲ್ ಇದೆ. ಈಗ ಇಲ್ಲಂತೂ ಫುಲ್ ಗ್ರೀನ್ರಿ ಐತಲ್ಲ, ಹಂಗಾಗಿ ನೋಡೋಕೆ ಸ್ವಲ್ಪ ಖುಷಿ ಅನಿಸುತ್ತೆ. ಈಗ ನೋಡಿ ಫ್ರೆಂಡ್ಸ್, ಸೌಂಡ್ ಕೇಳ್ಬೋದು ನೀವು. ಪಕ್ಷಿದು ಅದು ಪ್ಯಾರೆಟ್ ಬರ್ತಾವ. ಮತ್ತಿಲ್ಲೇ ಭಾಳ ಖುಷಿ ಆಗುತ್ತೆ ರೀ. ಇದು ತೆಂಗಿನ ಗಿಡ ನೋಡಿರಿ ಫ್ರೆಂಡ್ಸ್, ಹೂವಿಂದು ತೆಂಗಿಂದು ಎಲ್ಲ ಹಾಕ್ಯಾರ ಈ ಕಡೆ ಸೈಡ್.
ಒಳಗೆ ಹೋಗ್ತೀನಿ. ನಾನು ಊಟ ಮಾಡ್ತೀನಿ ರೀ, ಊಟ ಮಾಡಿಲ್ಲ ನೋಡಿ ಫ್ರೆಂಡ್ಸ್. ನಮ್ಮ ಬ್ರದರ್ ಇದು ಮಾನೆಹಣ್ಣು ತೊಗೊಂಬಂದಿದ್ರು. ಈಗ ಮಮ್ಮಿ ಊಟದಾಗ ಮಾನೆಹಣ್ಣು ಕಟ್ ಮಾಡ್ತಾರಂತ್ರಿ, ತೊಗೊಂಬ ಒಂದು 2-3 ಹೋಗಿ ಅಂತ ಹೇಳೋದು. ದಿನ ಸ್ವಲ್ಪ ಗಟ್ಟಿ ಇದಾವ್ರಿ, ಹಾಗಾಗಿ ಹಣ್ಣಾಗಿಲ್ಲ, ನೋಡಿ ಚೆಕ್ ಮಾಡ್ಕೊಂಡು ತೊಗೊಂಬ ಅಂದರು. ಒಂದು 3 ತೊಗೊಂಡಿದ್ದು ಸಾಕಂತ ಹೇಳಿ. ಈಗ ನೋಡಿ ಫ್ರೆಂಡ್ಸ್, ಊಟದಾಗ ಅಂತೂ ನಾನು ತಿನ್ನೋಂಗಿಲ್ಲ, ಸಪ್ರೇಟ್ ತಿಂತೀನಿ. ನಮ್ಮ ಮಮ್ಮಿ ಅನ್ನದಾಗ ತಿನ್ನೋಕೆ ಅವ್ರಿಗೆ ಭಾಳ ಇಷ್ಟ ರೀ. ಈಗ ಬಕೆಟ್ ತೊಗೊಂಡು ಇದ್ರೊಳಗೆ ನೀರು ಹಾಕಿ ಇಡ್ತೀನಿ ರೀ, ಒಂದು ಅರ್ಧ ತಾಸು ಇಟ್ಟಿದ್ರೆ ಸ್ವಲ್ಪ ಚಲೋ ರೀ. ಇದು ಬಿಸಿಲು ಭಾಳ ಇದಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಇಟ್ಟರೆ ಚಲೋ ಅಂತ್ರಿ. ಏನಾರ ಇದ್ರದ್ದು ಔಷಧ ಅದು ಹಾಕಿರ್ತಾರಲ್ರಿ ಹೋಗುತ್ತೆ. ಈಗ ನೋಡಿ ಫಸ್ಟಾಗಿ ಮಾನೆಹಣ್ಣೆಲ್ಲ ತೊಳ್ಕೊಂಡ್ಬಿಡ್ತೀನಿ ರೀ, ವಾಶ್ ಮಾಡ್ಕೊಂಡಿಂದ ಇದಕ್ಕೆ ನಮ್ಮ ಮಮ್ಮಿ ಕೊಡ್ತೀನಿ ರೀ ಕಟ್ ಮಾಡೋಕೆ. ಈಗ ನೋಡಿರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಕತ್ತಾರಂತ್ರಿ, ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟಾರ್ರಿ. ಇನ್ನು ಇದಕ್ಕೆ ಮಿಕ್ಸಿಗೆ ಹಾಕ್ಬೇಕು ರೀ, ಇದು ಹಾಕಿಲ್ಲ. ಈಗ ನೋಡ್ರಿ ಮಮ್ಮಿ ಇದು ಮಾನೆಹಣ್ಣು ಕಟ್ ಮಾಡಕತ್ತಾರ. ಅವ್ರಿಗೆ ಇದು ಭಾಳ ಹಣ್ಣಾಗ್ಬಿಟ್ಟಿತ್ತು ರೀ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಊಟ ಮಾಡಕತ್ತೀನಿ ನೋಡಿರಿ. ಅನ್ನ, ಬೇಳೆ ಸಾರು, ಆಲೂಗಡ್ಡೆ ಪಲ್ಯ, ಉಪ್ಪಿನಕಾಯಿ, ಹಸಿಮೆಣ್ಸಿನ್ಕಾಯಿದು ಇದು ಜೀರಿಗೆ ತುಂಬಿ ಮಾಡ್ಯಾರ ನೋಡಿರಿ. ಎಷ್ಟು ಸೂಪರಾಗಿ ಪ್ಲೇಟ್ ರೆಡಿ ಆಗಿದೆ. ಬರ್ರಿ ಫ್ರೆಂಡ್ಸ್ ನಮ್ಮ ಜೊತೆ ಊಟ ಮಾಡೋಕೆ. ಫಸ್ಟ್ ತುತ್ತು ನಿಮಗೆ ಕೊಡ್ತೀನಿ ರೀ, ಬರ್ರಿ ಊಟ ಮಾಡಿರಿ. ನೀವು ನಮ್ಮ ಫ್ಯಾಮ್ಲಿ ಇದ್ದಂಗೆ. ಮತ್ತು ನಿಮ್ಗೆ ಹೇಳಮ್ಮ, ನಿನ್ನೆ ಹಂಗೆ ನಾನು ಊಟಕ್ಕೆ ಕರೀಲ್ಲ, ಹಾಗೆ ಊಟ ಮಾಡೇನಿ ರೀ, ಸಾರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಕರೆಯಾಕತ್ತೀನಿ, ಬರ್ರಿ ಊಟ ಮಾಡೋಕೆ. ಭಾಳ ರುಚಿಯಾಗಿ ಆಗಿತ್ತು ರೀ. ಉಪ್ಪಿನಕಾಯಿ, ಇದು ಮೆಣಸಿನ್ಕಾಯಿ, ಮತ್ತು ಇದು ಆಲೂಗಡ್ಡೆ ಪಲ್ಯ, ಅನ್ನ, ಸಾರು, ಬೇಳೆ ಸಾರು. ಈಗ ನೋಡಿರಿ ಎಲ್ಲ ಊಟ ಮಾಡಿ ಹೊರಗೆ ಕುಂತೀವಿ ರೀ ಸ್ವಲ್ಪ ಒಂದು 10 ನಿಮಿಷ. ಈಗ ನೋಡಿರಿ ಫ್ರೆಂಡ್ಸು, ಮಕ್ಕಳಂತೂ ಆಟ ಆಡಕತ್ತಾರ. ಮಗ ಮತ್ತು ಪಪ್ಪ ಊರಿಗೆ ಹೊಂಟಾರ್ರಿ, ಹಂಗಾಗಿ ಅವ್ರು ಬಾಯ್ ಅಂತ ಹೇಳಿದರು. ಈಗ ಮಗಳು ನೋಡ್ರಿ ಫುಲ್ ಸ್ಯಾಡ್ ಹಾಕ್ಬಿಟ್ಟಾಡ್ರಿ, ಈಗ ನಾನು ಹೋಗ್ತೀನಿ ಅಂತ ಹೇಳಿ ಇದು ಮಾಡಿದ್ಲು. ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ನಾನು ಅನ್ಕೊಂತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿ. ಮತ್ತೆ ಸಿಗೋಣ ರೀ ಹೊಸ ಬ್ಲಾಗಲ್ಲಿ ಹೊಸ ರೆಸಿಪಿ ಜೊತೆ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.